ಶುಭೋದಯ ಎಲ್ರಿಗೂ. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ. ನಾನಿವತ್ತು ನಿಮಗೆ ನಂದು ಬ್ರಿಂಜಾಲ್ ಮತ್ತು ಮೆಣಸಿನ್ಕಾಯಿ ಗಿಡನ ತೋರಿಸ್ಕೊಡ್ತೀನಿ. ನಾನು ಬ್ರಿಂಜಾಲ್ನ ಇದನ್ನು ಗ್ರೋ ಮಾಡಿದ್ದು ಸೀಡ್ಸಿಂದ. ನಾನು ಸೀಡ್ಸನ್ನ ಫಸ್ಟು ಒಂದು ಗ್ರೋ ಪಾಟಲ್ಲಿ ಹಾಕ್ಬಿಟ್ಟು ಗ್ರೋ ಮಾಡಿ ಆಮೇಲೆ ಮತ್ತೆ ಇದು ಗ್ರೋ ಬ್ಯಾಗ್ಸಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದೆ. ಸೊ ಇದು ಗ್ರೋ ಬ್ಯಾಗ್ಸು 9 x 9 ಇಂಚಸ್. ಸೊ ಆ್ಯಕ್ಚುಲಿ 12 x 12 ಇಂಚಸ್ಸಿಗೆ ಹಾಕಬೇಕಾಗಿತ್ತು, ಬಟ್ ನಾನು ನೋಡೋಣ ಅಂತ 9 x 9 ಇಂಚಸ್ಸಿಗೆ ಹಾಕಿದ್ದೀನಿ. ಇದು ಹಾಕಿ ಒಂದು 2 months ಮೇಲಾಗಿದೆ, 2 months ಹತ್ತಿರ ಆಗಿದೆ. ಇವಾಗ ನೋಡ್ಬೋದು ಅದು ಫ್ಲವರಿಂಗ್ ಎಲ್ಲ ಆಗ್ತಾಯಿದೆ. ಈಗ ಒಂದು 2 months ಆದಮೇಲೆ ಫ್ಲವರಿಂಗ್ ಆಗ್ತಾಯಿದೆ. ಗಿಡದ ಸೈಜು ದೊಡ್ಡದೇನಿಲ್ಲ, ಬಟ್ ಚೆನ್ನಾಗಿ ಬಂದಿದೆ. ನನಗೆ ಈ ಮೆಣಸಿನ್ಕಾಯಿ ಗಿಡದಲ್ಲಿ ಸೇಮ್ ಮೆಣಸಿನ್ಕಾಯಿ ಗಿಡನೂ ನಾನು ಬ್ರಿಂಜಾಲ್ ಟೈಮಲ್ಲೇ ಹಾಕಿದ್ದು, 2 ಒಟ್ಟಿಗೆ ಹಾಕಿದ್ದು. ಬಟ್ ಇದು ಮೆಣಸಿನ್ಕಾಯ್ದು ಏನಾಯಿತು ಅಂದರೆ ಯು ಕ್ಯಾನ್ ಸಿ ಕರ್ಲಿ ವೈರಸ್ ಅಂತ ಬಂದ್ಬಿಟ್ಟಿತ್ತು. ಸೊ ಆಮೇಲೆ ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿ ಇದಕ್ಕೆ ಔಷಧಿ, ಮಲ್ಟಿ ನ್ಯೂಟ್ರಿಷನ್ ಔಷಧಿ ಎಲ್ಲ ಕೊಟ್ಟಿದ್ದೀನಿ. ಇವಾಗ ಚೆನ್ನಾಗಾಗಿದೆ.